ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಕನ್ನಡಕ್ಕೆ ಡಬ್ಬಿಂಗ್ ಆಗಿ ಬಿಡುಗಡೆ ಆಗಿರುವ ಮತ್ತೊಂದು ಸಿನಿಮಾದ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು, ತಮಿಳು ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವ ಖಾರ ಸಿನಿಮಾ. ಈ ಸಿನಿಮಾದಲ್ಲಿ ಧನುಷ್ ಅವರು ಲೀಡ್ ರೋಲ್ ಮಾಡಿದ್ದಾರೆ. ಈ ಸಿನಿಮಾ ಈಗ ನೆಟ್ಫ್ಲಿಕ್ಸ್ ಎಂಬ ಒಂದು OTT ಪ್ಲಾಟ್ಫಾರ್ಮ್ಗೆ ಕನ್ನಡ ಭಾಷೆಯಲ್ಲಿ ಬಿಡುಗಡೆಯಾಗಿದೆ. OTTಗೆ ಬಂದ ಬಳಿಕ ಈ ಒಂದು ಸಿನಿಮಾ ಕತೆ ಹೇಗಿದೆ, ಕತೆ ಯಾವ ರೀತಿ ಇದೆ, ಕತೆ ಒಳಗಡೆ ಏನೇನೆಲ್ಲ ಇದೆ, ನಿಜವಾಗ್ಲೂ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗತ್ತಾ ಅಥವಾ ಇಲ್ಲ ಅನ್ನೋದು ನಾನು ರಿವ್ಯೂನಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಮಾಹಿತಿ ಕೊಡಬೇಕಂತ ರೆಡಿಯಾಗಿದ್ದೇನೆ ಸ್ನೇಹಿತರೆ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಕತೆ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಚೂರಾದರೂ ಇಷ್ಟ ಆಗೇ ಆಗುತ್ತದೆ ಅಂತ ಹೇಳ್ತಾ ಆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಕತೆ ಕಡೆ ನೋಡೋಣ ಬನ್ನಿ ಸ್ನೇಹಿತರೆ. ಈ ಒಂದು ಸಿನಿಮಾದ ಕತೆ ಕಡೆ ನಾವು ನೋಡಿದ್ರೆ, ಒಬ್ಬ ಫಾರ್ಮರ್ ಇರ್ತಾನೆ. ಆ ಒಬ್ಬ ರೈತ ತನಗೆ ಒಂದಿಷ್ಟು ಸಮಸ್ಯೆ ಎದುರಾಗುತ್ತದೆ. ಆದರೆ ಅವನು ಒಂದು ಕ್ರಿಮಿನಲ್ ಕೆಲಸಕ್ಕೆ ಹೋಗ್ತಾನೆ. ಅಲ್ಲಿ ಒಂದಿಷ್ಟು ತಪ್ಪುಗಳನ್ನು ಮಾಡಿ ಆ ಒಂದು ತಪ್ಪಿಂದ ಪಶ್ಚಾತ್ತಾಪ ಪಡ್ಕೊಂಡು ಹೇಗಾದರೂ ನಾವು ಈ ಒಂದು ಕೆಲಸ ಬಿಟ್ಟು ನನ್ನ ಮೊದಲನೇ ಫಾರ್ಮರ್ ಒಬ್ಬ ರೈತನಾಗಿ ಬದುಕಬೇಕಂತ ಎಷ್ಟು ಪ್ರಯತ್ನ ಮಾಡ್ತಾನೆ. ಆದರೆ ಸಿಚುವೇಶನ್, ಸಂದರ್ಭಗಳು ಮತ್ತೆ ಅವನನ್ನು ಕ್ರೈಮ್ ಮಾಡೋಕ್ಕೆ ಮತ್ತೆ ಏನಾಗುತ್ತೆ, ತಳ್ಳುತ್ತದೆ. ಆದರೆ ತನ್ನ ಫ್ಯಾಮಿಲಿ ಸೇವ್ ಮಾಡೋಕೆ ಆಗ್ಬೋದು, ತನ್ನ ಮಾಡಿರುವ ಸಾಲ ತೀರಿಸೋಕೆ ಹೇಗಾದರೂ ಹೋರಾಡಬೇಕಂತ ತಿಳಿದುಕೊಂಡು ಅವನು ಮತ್ತೆ ಒಂದು ದೊಡ್ಡ ಒಂದು ಕ್ರೈಮ್ ಕೆಲಸಕ್ಕೆ ಕೈ ಹಾಕ್ತಾನೆ. ತುಂಬ ರಿಸ್ಕಿ ಇರುವಂಥ ಒಂದು ಜಾಬ್. ಅಲ್ಲಿ ಒಂದು ಡಿಸಿಷನ್ ತೆಗೆದುಕೊಳ್ಳುತ್ತಾನೆ. ಆ ಒಂದು ಡಿಸಿಷನಿಂದ ಎಂಟೈರ್ ಸಿನಿಮಾದ ಸ್ಟೋರಿನೇ ಬದಲಾಗುತ್ತದೆ ಮತ್ತು ಅವನ ಲೈಫ್ ಹೆಂಗೆಲ್ಲ ಬದಲಾಗುತ್ತದೆ, ಏನೆಲ್ಲ ಸಮಸ್ಯೆ ಎದುರಾಗುತ್ತದೆ ಅನ್ನೋದು ನೀವು ಸಿನಿಮಾದಲ್ಲಿಯೇ ನೋಡಬೇಕು ಸ್ನೇಹಿತರೆ. ಕತೆ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಆಗ್ಬೋದು, ಮಾಡಿದಂಥ ಪಾತ್ರ, ಕೊಟ್ಟಂಥ ವರ್ಕ್ ಎಲ್ಲವೂ ನೀಟಾಗಿನೇ ವರ್ಕ್ ಆಗಿದೆ. ಆದರೆ ಮತ್ತೆ ಈ ಒಂದು ಸಿನಿಮಾದಲ್ಲಿ ಆಳಕ್ಕೆ ಹೋದಾಗ ಇನ್ನೂ ಸ್ವಲ್ಪ ಹೊಸ ವಿಷಯಗಳು ಗೊತ್ತಾಗುತ್ತದೆ ಸ್ನೇಹಿತರೆ. ಏಕೆಂದರೆ ಈ ಒಂದು ಸಿನಿಮಾದಲ್ಲಿ ಧನುಷ್ ಅವರ ಕೊಟ್ಟಂಥ ಪಾತ್ರ ಆಗುವುದು, ಅವರಿಗೆ ಕೊಟ್ಟಂಥ ಡೈಲಾಗ್, ಸ್ಕ್ರೀನ್ ಪ್ಲೇ ಎಲ್ಲವೂ ಕೂಡ ನಾನ್ ಸ್ಟಾಪ್ನಲ್ಲಿ ಒಂದೊಳ್ಳೆ ಎಂಗೇಜಿಂಗ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾವಾಗಿದೆ. ಏಕೆಂದರೆ ಇತ್ತೀಚಿನ ಕಾಲದಲ್ಲಿ ರೈತರಿಗೆ ಸಾಲ ತುಂಬಾನೇ ಇರುತ್ತೆ. ಅವರಿಗೆ ಹೇಗಾದರೂ ಮಾಡಿ ಆ ಒಂದು ಸಾಲ ತೀರಿಸಿ ತಾನು ತಮ್ಮ ಕುಟುಂಬ ಜೊತೆ ಸಂತೋಷವಾಗಿ ಬದುಕಬೇಕನ್ನೋ ಆಸೆ ತುಂಬ ಜನಗಳಿಗೆ ಇರ್ತದೆ. ಅದೇ ರೀತಿ ಇದು ಕೂಡ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿನೇ ತೋರಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಸಿನಿಮಾದ ಕತೆ ಕಡೆ ಆಯ್ತು. ಇವಾಗ ಸಿನಿಮಾದ ಟೆಕ್ನಿಕಲ್ ಇನ್ಫಾರ್ಮೇಶನ್ ಕಡೆ ಹೋದರೆ, ಈ ಸಿನಿಮಾ ಫಸ್ಟ್ ಹಾಫ್ ತುಂಬ ಗ್ರಾಫ್ ಆಗಿನೇ ಮೂಡಿ ಬಂದಿದೆ. ಅಂದರೆ ಒಂದು ಒಳ್ಳೆ ರೀತಿನೇ ಮೂಡಿ ಬಂದಿದೆ. ಆ ಒಂದು ಇಂಟೆನ್ಸ್ ಆಗ್ಬೋದು, ಆ ಒಂದು ಕ್ಯೂರಿಯಾಸಿಟಿ, ಆ ಒಂದು ಕುತೂಹಲ ಎಲ್ಲಿ ಕೂಡ ಕಳ್ಕೊಂಡಿಲ್ಲ ಫಸ್ಟ್ ಹಾಫ್ನಲ್ಲಿ. ಸೆಕೆಂಡ್ ಹಾಫಲ್ಲಿ ಸ್ಲೋ ಆಗಿ ಸ್ವಲ್ಪ ಫೀಲ್ ಕೊಡುತ್ತದೆ. ಆದರೆ ಹೀರೋ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲಲ್ಲಿ ಬೆಂಕಿ ಹಚ್ಚೋ ರೀತಿನೇ ಸ್ಕ್ರೀನ್ ಮೇಲೆ ಅಬ್ಬರಿಸುತ್ತಾನೆ ಹೀರೋ ಧನುಷ್ ಅವರು. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಆ ಒಂದು ಮ್ಯೂಸಿಕ್, ವಿಜುವಲ್ಸ್ ಸೋಲ್ಡ್ ಔಟ್ ಆಗಿದೆ. ಸಖತ್ತಾಗಿನೇ ವರ್ಕ್ ಆಗಿದೆ. ಏಕೆಂದರೆ ಆ ಒಂದು ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಗುತ್ತದೆ ಪ್ರತಿಯೊಬ್ಬರಿಗೂ. ಹಾಗೆ ಸ್ಟೋರಿ ಕೆಲವೊಂದು ಸಲ ನೋಡುವಾಗ ಪ್ರಿಡಿಕ್ಟೇಬಲ್ ಅನ್ನಿಸುತ್ತದೆ, ಆದರೂ ಕೂಡ ಸಖತ್ತಾಗಿನೇ ಇಂಪ್ಲಿಮೆಂಟ್ ಆಗ್ಬೋದು. ಆ ಒಂದು ಗ್ರಾಫ್, ಆ ಒಂದು ಎಲಿಮೆಂಟ್ ಎಲ್ಲವೂ ಕೂಡ ನೀಟಾಗಿನೇ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಏಕೆಂದರೆ ಕತೆ ತುಂಬ ಎಂಗೇಜಿಂಗ್ ಆದ ಕಾರಣ ಎಲ್ಲವೂ ಕೂಡ ನಿಮಗೆ ನೋಡುವಾಗ ಇಷ್ಟ ಆಗೇ ಆಗುತ್ತದೆ ಸ್ನೇಹಿತರೆ. ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಡಬ್ಬಿಂಗಲ್ಲಿ ನಿಮಗೆ ಸಂಪೂರ್ಣವಾಗಿ ನೋಡೋಕ್ಕೆ ಸಿಗುತ್ತದೆ. ನೀವು ಈ ಒಂದು ಸಿನಿಮಾ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದು. ಸೊ ಇದು ಆಗಿತ್ತು ಖಾರ ತಮಿಳು ಮೂವಿ ರಿವ್ಯೂ. ಈ ಸಿನಿಮಾ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂಥ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ ಆಗ್ಬೋದು, ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪಿಸುತ್ತಂತ ಹೇಳ್ತಾ ಈ ಒಂದು ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಮತ್ತೆ ಬರ್ತೀನಿ ಇದೇ ರೀತಿ ಒಂದು ಬೇರೆ ಡಿಫ್ರೆಂಟ್ ಕಂಟೆಂಟ್
ಧನ್ಯವಾದ. ಕಾಯ್ತಾರಿ. ನಮಸ್ಕಾರ.